ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ KS ಅಕ್ವೇರಿಯಮ್ಸ್. ಇವತ್ತು ನಾವು ಮಾತಾಡೋಕೆ ಹೋಗ್ತಾ ಇದ್ದೀವಿ ಜೈನ್ ಗೋರಾಮಿ ಬಗ್ಗೆ. ಜೈನ್ ಗೋರಾಮಿ ಬಹಳಷ್ಟು ಸುಂದರವಾದ ಮೀನು, ಬಹಳಷ್ಟು ಮಾನ್ಸ್ಟರ್ ಫಿಶಸ್ ಕೂಡ ಬರುತ್ತೆ. ಮಾನ್ಸ್ಟರ್ ಫಿಶಸ್ ಕ್ಯಾಟಗರಿಲಿ ಬರುತ್ತೆ. ಬಹಳ ಜನ ತೊಗೊಂಬರ್ತಾರೆ, ಆದರೆ ಪ್ರಾಬ್ಲಮ್ಸು ಫೇಸ್ ಮಾಡ್ತಾರೆ. ಅದಕ್ಕೆ ಈ ವಿಡಿಯೋ ಎಂಡ್ ತನಕ ನೋಡಿ. ನಾವು ಇವತ್ತು ಡೀಟೇಲ್ ಆಗಿ ಮಾತಾಡೋಣ ಜೈನ್ ಗೋರಾಮಿ ಬಗ್ಗೆ. ಯಾವ ಥರ ಕೇರ್ ಮಾಡಬೇಕು, ಯಾವ ಥರ ಅದನ್ನು ನೋಡ್ಕೊಬೇಕು, ಏನೇನು ವಸ್ತುಗಳನ್ನು ಕೊಡಬೇಕು, ಏನು ಟ್ಯಾಂಕ್ ಸೈಜ್ ಬೇಕು, ಯಾವ ಟ್ಯಾಂಕ್ ಮೇಟ್ಸ್ ಸಂಗಾತಿಗಳು ಇರಬೇಕು, ಟೋಟಲ್ ಆಗಿ ನಾವು ಜೈನ್ ಗೋರಾಮಿ ಬಗ್ಗೆ ಮಾತಾಡೋಣ. ಯಾಕಂದರೆ ಜೈನ್ ಗೋರಾಮಿ ತೊಗೊಳ್ಳೋ ಮುಂಚೆ ನೀವು ಈ ವಿಡಿಯೋ ಮಸ್ಟ್ ನೋಡಬೇಕು. ಆಮೇಲೆ ಎಲ್ಲ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನೀವು ಭಾಳಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಲ್ಯಾಕ್ ಆಫ್ ನಾಲೆಜ್ ಬಗ್ಗೆ. ಅದಕ್ಕೆ ಈ ವಿಡಿಯೋ ಎಂತ ನೋಡಿ ಡೀಟೇಲ್ಸ್ ಕಂಪ್ಲೀಟ್ ನಿಮಗೆ ಸಿಗುತ್ತೆ ಜೈನ್ ಗೋರಾಮಿ ಬಗ್ಗೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜೈನ್ ಗೋರಾಮಿ ಭಾಳಷ್ಟು ಸುಂದರ ಕಾಣುತ್ತೆ. ಇದರಲ್ಲಿ ಭಾಳಷ್ಟು ವೆರೈಟಿ ಬರುತ್ತೆ. ಜೈನ್ ಗೋರಾಮಿಯಲ್ಲಿ ಆಲ್ಬಿನೋ ಜೈನ್ ಗೋರಾಮಿ ಬರುತ್ತೆ, ರೆಡ್ ಐ ಜೈನ್ ಗೋರಾಮಿ ಬರುತ್ತೆ. ನಮ್ಮ ಹತ್ರ ಇರೋದು ಆಲ್ಬಿನೋ ರೆಡ್ ಐ ಜೈನ್ ಗೋರಾಮಿ. ಭಾಳಷ್ಟು ಕಾಸ್ಟ್ಲಿ ಮೀನಿದು. ಇದರಲ್ಲಿ ಬ್ಲ್ಯಾಕ್ ಐ ಬರುತ್ತೆ, ರೆಡ್ ಟೇಲು ಕೂಡ ಬರುತ್ತೆ. ಚಿಕ್ಕವರಿರುವಾಗ ಭಾಳಷ್ಟು ಸುಂದರವಾಗಿ ಕಾಣುತ್ತೆ. ದೊಡ್ಡಾಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಇದು. ಮತ್ತು ಇದು ಅಗ್ರೆಸಿವ್ ಫಿಶಸ್ಸು. ಬೇರೆ ಫಿಶಸ್ನ ಅಟ್ಯಾಕ್ ಮಾಡುತ್ತೆ, ಬೇರೆ ಫಿಶ್ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ನಿಬ್ನಿಂಗ್ ಮಾಡ್ತಾ ಇರುತ್ತೆ. ನೋಡಿ ಆರೋನ ಅಷ್ಟು ದೊಡ್ಡದಿದೆ, ಅದು ಕೂಡ ಅದು ಅಟ್ಯಾಕ್ ಮಾಡ್ತಾ ಇರುತ್ತೆ. ಅಷ್ಟು ಪಾಕೋದು ಅದಕ್ಕಿಂತ ದೊಡ್ಡದಿದೆ, ಅದಕ್ಕೂ ಕೂಡ ಅಟ್ಯಾಕ್ ಮಾಡ್ತಾ ಇರುತ್ತೆ. ಭಾಳಷ್ಟು ಗಾಂಚಲಿ ಫಿಶ್ ಅಂತ ಹೇಳ್ಬೋದು. ಇದಕ್ಕೆ ಸುಂದರವಾಗಿ ಎಷ್ಟು ಕಾಣುತ್ತೋ ಅಷ್ಟೇ ಜಾಸ್ತಿ ಅದು ಅಗ್ರೆಸಿವ್ ಫಿಶಸ್ಸು. ಬೇರೆ ಫಿಶಸ್ಗೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅದಕ್ಕೆ ನೀವು ಚಿಕ್ಕ ಮೀನು, ಪ್ಯಾರೆಟ್ ಫಿಶಸ್ಸು ಅಥವಾ ನೀವು ಸಿಟ್ಲೆಟ್ಸು, ಚಿಕ್ಕ ಮೀನ ಜೊತೆಗೆ ಇರಬೇಕು ಹೋಗಬೇಡಿ. ಯಾಕಂದರೆ ತಿಂದಾಗ ಬಿಡೋದಿಲ್ಲ ಅಂದರೆ ಅದಕ್ಕೆ ಕೊಂದಾಗ್ಬಿಡುತ್ತೆ. ಅದಕ್ಕೆ ಇದಕ್ಕಿಂತ ದೊಡ್ಡದಿದ್ರೆ ಆವಾಗಲೇ ನೀವು ಇಡಕ್ಕೆ ಹೋಗಿ. ದೊಡ್ಡ ಸೈಜ್ ಇರಬೇಕು. ಮಿನಿಮಮ್ ಟ್ಯಾಂಕ್ ಸೈಜ್ ಬೇಕಂದರೆ ಇದಕ್ಕೆ 5 ಅಡಿ ಟ್ಯಾಂಕ್ ಇರಬೇಕು, ಆವಾಗಲೇ ನೀವು ಇಡಿ. ಚಿಕ್ಕ ಟ್ಯಾಂಕ್ ಇದ್ದರೆ ಇಡಕ್ಕೆ ಹೋಗಬೇಡಿ. 5 ಅಡಿ ಮಿನಿಮಮ್ ಟ್ಯಾಂಕ್ ಸೈಜ್ ಬೇಕು. ಮತ್ತು ಫಿಲ್ಟರ್ ಸಿಸ್ಟಮ್ ಜಾಸ್ತಿ ಚೆನ್ನಾಗಿರಬೇಕು. ನಮ್ಮ ಹತ್ರ ಇಲ್ಲಿ ನೋಡಿ ಸಮ್ ಫಿಲ್ಟರ್ ಇದೆ. ನೋಡಿ ನಮ್ಮ ಹತ್ರ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ನಮ್ಮ ಹತ್ರ ಇರೋ ಸಮ್ ಫಿಲ್ಟರ್ ಮಾಡಿದ್ದೀವಿ. ನೀರು ಚೆನ್ನಾಗಿ ಕ್ಲೀನ್ ಆಗ್ತಾ ಇರುತ್ತೆ, ನೀರು ಚೆನ್ನಾಗಿ ಫಿಲ್ಟರ್ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಮ ಟ್ಯಾಂಕ್ ನೀರು ಕೂಡ ಚೆನ್ನಾಗಿದೆ. ಬರೀ ವಾರಕ್ಕೊಮ್ಮೆ ಕೆಳಗಡೆ ಇರುವ ಗಲೀಜು ನಾವು ಸೈಫಾನ್ ಮಾಡಿ ಬಿಸಾಕ್ತೀವಿ. ಸೊ ಈ ಥರ ನಿಮ್ಮ ಹತ್ರ ಒಳ್ಳೆ ಸಿಸ್ಟಮ್ ಇದ್ದರೆ, ಒಳ್ಳೆ ಸ್ಟ್ರಾಂಗ್ ಫಿಲ್ಟರ್ ಸಿಸ್ಟಮ್ ಇದ್ದರೆ, ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಅಂತ ಹೇಳ್ಬೋದು, ಮತ್ತು ಇಲ್ಲಾಂದರೆ ಸಮ್ ಫಿಲ್ಟ್ರ್ ಅಂತ ಹೇಳ್ಬೋದು. ಆ ಥರ ಫಿಲ್ಟರ್ ಇದ್ದರೆ ಇಂಟರ್ನಲ್ ಫಿಲ್ಟರು, ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಇದಕ್ಕೆ ಸಾಕಾಗೋದಿಲ್ಲ. ಯಾಕಂದರೆ ಜಾಸ್ತಿ ತಿನ್ನತ್ತೆ, ಜಾಸ್ತಿ ಗಲೀಜು ಮಾಡುತ್ತೆ, ಜಾಸ್ತಿ ಕಕ್ಕಸ್ ಅಂತ ಹೇಳ್ತಾರೆ, ಜಾಸ್ತಿ ಮಾಡುತ್ತೆ. ಆವಾಗ ಟ್ಯಾಂಕ್ ಜಾಸ್ತಿ ಗಲೀಜಾಗಿ, ನೀರು ಜಾಸ್ತಿ ಗಲೀಜಾಗಿ ಬೇರೆ ಫೀಚರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಟ್ಯಾಂಕ್ ದೊಡ್ಡದಿರಬೇಕು, ಒಳ್ಳೆ ಫಿಲ್ಟರ್ ಸಿಸ್ಟಮ್ ಇರಬೇಕು. ಮತ್ತು ಫೀಡಿಂಗಲ್ಲಿ ಇದು ಓಮ್ನಿವರ್ ಫಿಶಸ್ಸು. ಏನು ಹಾಕಿದ್ರು ತಿಂದಾಗ್ಬಿಡುತ್ತೆ. ನೀವು ಮಾಂಸಾಹಾರಿ ತಿಂದಾಗ್ಬಿಡುತ್ತೆ, ಸಸ್ಯಾಹಾರಿ ಹಾಕಿ ತಿಂದಾಗ್ಬಿಡುತ್ತೆ, ಪೆಲೆಟ್ಸ್ ಹಾಕಿ, ಈವನ್ ಕಾಕ್ರೋಚ್ ಹಾಕಿ ಅದು ಕೂಡ ತಿಂದಾಗ್ಬಿಡುತ್ತೆ. ಯಾಕಂದರೆ ಇದು ಓಮ್ನಿವರ್ ಫಿಶಸ್ಸು, ಭಾಳಷ್ಟು ಅಗ್ರೆಸಿವ್ ಫಿಶಸ್ಸು, ಮಾನ್ಸ್ಟರ್ ಫಿಶಸ್ಸು. ಏನು ಹಾಕಿದ್ರು ತಿಂದಾಗ್ಬಿಡೋದು. ಅದಕ್ಕೇನು ಟೆನ್ಷನ್ ತೊಗೊಳಂಗಿಲ್ಲ. ಬೇಕಾದರೆ ಪೆಲೆಟ್ಸು ಕೂಡ ಕೊಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬ್ಲಡ್ ವಾಮ್ಸು, ಬ್ರೈನ್ ಸ್ಟ್ರೀಮ್ಸು, ರಾ ಚಿಕನು ಅದು ಖುಷಿಯಿಂದ ತಿನ್ನುತ್ತೆ. ಡೈಲಿ 2 ಟೈಮ್ ಫೀಡ್ ಮಾಡಿ, ಇಲ್ಲಾಂದರೆ 1 ಟೈಮ್ ಫೀಡ್ ಮಾಡಿ. ಫಿಲ್ಟರ್ ಸಿಸ್ಟಮ್ ಚೆನ್ನಾಗಿ ಇಡಿ, ದೊಡ್ಡ ಟ್ಯಾಂಕ್ಸ್ ಇಡಿ. ಮತ್ತು ಮುಚ್ಚಳ ಯಾವಾಗಲೂ ಹಾಕಿರಿ, ಯಾಕಂದರೆ ಈಸಿಯಾಗಿ ಜಂಪ್ ಮಾಡುತ್ತೆ ಆಚೆಗಡೆ. ಅದಕ್ಕೆ ಮುಚ್ಚಳ ಯಾವಾಗಲೂ ಹಾಕಿದ್ರೆ ಆಚೆಗಡೆ ಜಂಪ್ ಮಾಡೋದಿಲ್ಲ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಆಕ್ಸಿಜನ್ ಸಪ್ಲೈ ಏನೂ ಬೇಕಾಗಿಲ್ಲ. ವಿತೌಟ್ ಆಕ್ಸಿಜನ್ ಸಪ್ಲೈನೂ ಇದು ಇರುತ್ತೆ. ಯಾಕಂದರೆ ಇದಕ್ಕೆ ಗಿಲ್ಸ್ ಬರುತ್ತೆ ಬಾಡಿಯಲ್ಲಿ, ಬೇರೆ ಫಿಶಸ್ ಬರಲ್ಲ. ಇದಕ್ಕೆ ಗಿಲ್ಸ್ ಅಂತ ಹೇಳ್ತಾರೆ. ಗಿಲ್ಸಿಂದ ಏನಾಗುತ್ತೆ, ಅದು ಆಚೆಗಡೆ ಬಂದು ಆಕ್ಸಿಜನ್ ತೊಗೊಳುತ್ತೆ. ಅದಕ್ಕೆ ಎಕ್ಸ್ಟ್ರಾ ಆಕ್ಸಿಜನ್ ಸಪ್ಲೈ ಏನು ಬೇಕಾಗಿಲ್ಲ. ಆಕ್ಸಿಜನ್ ಸಪ್ಲೈ ಕೊಟ್ಟರೆ ಇನ್ನೂ ಒಳ್ಳೆಯದು. ಅವ್ರ ಲೈಫ್ ಇನ್ನೂ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸಿಗುತ್ತೆ. ಇಲ್ದಿದ್ರೂ ನಡೆಯುತ್ತೆ. ಮತ್ತು ವಿತೌಟ್ ಹೀಟ್ರ್ ಕೂಡ ಇರ್ಬೋದು. ಹೀಟ್ರ್ ಏನು ಬೇಕಾಗಿಲ್ಲ ಅದಕ್ಕೆ, ವಿತೌಟ್ ಹೀಟ್ರ್ ಕೂಡ ಇರ್ಬೋದು. ಅಂದರೆ ತೀರಾ ಕೋಲ್ಡು ಆಗಬಾರ್ದು. ತೀರಾ ಕೋಲ್ಡ್ ಆದರೆ ಅದಕ್ಕೆ ಕೀಟಾಣು ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ತೀರಾ ಕೋಲ್ಡು ಓಡೋಕ್ಕಾಗಬೇಡಿ. ಮೀಡಿಯಮ್ ಸೈಜ್ ಇದ್ದರೆ ಸಾಕು. ಮೀಡಿಯಮ್ ಸೈಜ್ ಟೆಂಪ್ರೇಚರ್ ಇದ್ದರೆ ಹಾಕಿ. ಇಲ್ಲಾಂದರೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಇದ್ದರೆ ಜಾಸ್ತಿ ಕೋಲ್ಡ್ ಆಗ್ತಾಯಿದ್ರೆ ಆ ಟೈಮಲ್ಲಿ ನೀವು ಹೀಟರ್ ಹಾಕಿ. ನಾನು ಹೀಟರ್ ಹಾಕಿದ್ದೀನಿ, ಯಾಕಂದರೆ ಆರೋನ ಇದೆ, ಬೇರೆ ಫೀಚರ್ಸ್ ಇದ್ದಾವೆ, ಅದಕ್ಕೆ ಹೀಟರ್ ಹಾಕಿದ್ದೀನಿ. ನೀವು ಕೂಡ ಹೀಟರ್ ಹಾಕಿದರೆ ಒಳ್ಳೆಯದು. ಮತ್ತು ಓವರ್ ಕ್ರೌಡ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಮೀನಿದ್ರೆ ಜಾಸ್ತಿ ಫೈಟ್ ಆಗುತ್ತೆ. ಅದಕ್ಕೆ ಲೆಸ್ ಫಿಶಸ್ ಆಗಿ ಲೆಸ್ ಫೈಟ್ ಆಗುತ್ತೆ. ಒಂದೇ ಅಕ್ವೇರಿಯಮಲ್ಲಿ 1 ಜೈನ್ ಗೋರಾಮಿ ಇಡಿ ಸಾಕು. 2 ಜೈನ್ ಗೋರಾಮಿ ಇಟ್ಬಿಟ್ರೆ 2 ಗ್ರೂಪ್ ಮಾಡಿ ಬೇರೆ ಫಿಶಸ್ನ ಕೊಂದಾಗ್ಬಿಡ್ತಾರೆ. ಈ ಥರ ನೀವು ನೋಡಿಕೊಂಡ್ರೆ ನಿಮ್ಮ ಜೈನ್ ಗೋರಾಮಿನ ಆರಾಮ ಇಡ್ಬೋದು. ಮತ್ತು ಇದು ಎಕ್ಸ್ಪೆನ್ಸಿವ್ ಫಿಶಸ್ಸು. ಇದರ ಹಾಬಿ ಕೂಡ ಎಕ್ಸ್ಪೆನ್ಸಿವ್ ಮತ್ತು ಮೇಂಟೆನೆನ್ಸು ಕೂಡ ಎಕ್ಸ್ಪೆನ್ಸಿವ್. ಅದಕ್ಕೆ ನಿಮ್ಮ ಹತ್ರ ಟ್ಯಾಂಕ್ ದೊಡ್ಡಿದ್ರೆ ನೀವು ಎಕ್ಸ್ಪೆನ್ಸಿವ್ ನೋಡಿಕೊಂಡ್ರೆ ಆವಾಗಲೇ ಇದನ್ನು ನೀವು ತೊಗೊಳ್ಳಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡಿ. ಸೊ ಈ ಥರ ನೀವು ಜೈನ್ ಗೋರಾಮಿನ ನೋಡಿಕೊಂಡ್ರೆ ನೀವು ಆರಾಮಾಗಿ ನಿಮ್ಮ ಅಕ್ವೇರಿಯಮಲ್ಲಿ ಇಡ್ಬೋದು. ಆದರೆ ನೀವು ಒಂದು ಮಾತು ತಿಳ್ಕೊಬೇಕಂದ್ರೆ, ಇದು ಜೈನ್ ಗೋರಾಮಿ ನಾರ್ಮಲ್ ಅಕ್ವೇರಿಯಮ್ಗೋಸ್ಕರ ಅಲ್ಲ. ನಿಮ್ಮ ಹತ್ರ 1 ಫೀಟ್ ಟ್ಯಾಂಕ್ ಇದ್ದರೆ, 1.5 ಟ್ಯಾಂಕ್ ಇದ್ದರೆ, ಅಥವಾ 2 ಅಡಿ ಟ್ಯಾಂಕ್ ಇದ್ದರೆ ಅದರಲ್ಲಿ ಜೈನ್ ಗೋರಾಮಿ ತೊಗೊಳೋಗಬೇಡಿ. ಯಾಕಂದರೆ ಚಿಕ್ಕ ಇರುವಾಗ ಭಾಳ ಸುಂದರವಾಗಿ ಕಾಣುತ್ತೆ. 1000 ರೂಪಾಯಿಗೆ ಸಿಗ್ಬಿಡುತ್ತೆ, 600 ರೂಪಾಯಿ ಸಿಗ್ಬಿಡುತ್ತೆ, ಸುಂದರವಾಗಿ ಕಾಣ್ತಾರೆ. ತೊಗೊಂಡು ಅಕ್ವೇರಿಯಮಲ್ಲಿ ಇಳ್ಬಿಡ್ತಾರೆ. ಭಾಳಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ. ಬರ್ತಾ ವಿತಿನ್ 1 ಇಯರ್ಸ್ 1.5 ಇಯರ್ ಏನಾಗುತ್ತೆ, ದೊಡ್ಡದಾಗ್ಬಿಡುತ್ತೆ. ಎಷ್ಟು ದೊಡ್ಡದಾಗುತ್ತೆ, ನಿಮ್ಮ ಅಕ್ವೇರಿಯಂ ಇದೆಯಾ ಅಷ್ಟು ದೊಡ್ಡದಾಗ್ಬಿಡುತ್ತೆ. ಆಮೇಲೆ ನೀರು ಚಲ್ತಾ ಇರುತ್ತೆ, ನೀವು ಮಲ್ಕೊಂಡಿರ್ತೀರ, ಅದ್ರ ಪಕ್ಕದಲ್ಲಿ ನೀರು ಚಲ್ತಾ ಇರುತ್ತೆ. ಮತ್ತು ಸೌಂಡ್ ಜಾಸ್ತಿ ಮಾಡುತ್ತೆ. ಜಾಸ್ತಿ ಫುಡ್ಡು ಕೂಡ ಅದು ಕೊಡಬೇಕು. ಯಾಕಂದರೆ ಎಷ್ಟು ಬೇಗ ಬೆಳೆಯುತ್ತೆ ಅಷ್ಟು ಜಾಸ್ತಿ ಫುಡ್ ಡಿಮ್ಯಾಂಡ್ ಮಾಡುತ್ತೆ. ನೀವು ಬೇಕಾದ್ರೆ 100 ರೂಪಾಯಿ ಚಿಕನ್ ಆಗಿಬಿಡಿ, ಅದು ಎಲ್ಲ ತಿಂದಾಗ್ಬಿಡುತ್ತೆ ಒಂದೇ ಸಲಕ್ಕೆ. ಜಾಸ್ತಿ ಫುಡ್ ತಿನ್ನುತ್ತೆ. ಅದಕ್ಕೆ ಜಾಸ್ತಿ ಮೇಂಟೆನೆನ್ಸು ಕೂಡ ಆಗುತ್ತೆ. ಮೇಂಟೆನೆನ್ಸು ಕೂಡ ಹೈ. ಮತ್ತು ಟ್ಯಾಂಕ್ ಸೈಜು ದೊಡ್ಡ ಕೊಡಬೇಕು. ಮತ್ತು ಇದ್ರ ಜೊತೆಗೆ ನೀವು ಪ್ರಾಪರ್ ಮೇಂಟೆನೆನ್ಸು ಕೂಡ ನೋಡ್ಕೊಬೇಕು. ಇನ್ನೊಂದೇನು ಪ್ರಾಬ್ಲಮ್ ಬರುತ್ತೆ ಇದ್ರ ಜೊತೆಗೆ ಅಂದರೆ, ಇದಕ್ಕೆ ಲೈಸ್ ಬರುತ್ತೆ. ಲೈಸ್ ಅಂದರೆ ಇದ್ರ ಮೇಲೆ ಒಂದು
ಏನು ಹೇಳ್ತಾರೆ ಅದಕ್ಕೆ ಲೈಸ್ ಆ್ಯಂಕರ್ ವಾಮ್ಸ್ ಬರುತ್ತೆ. ಅದು ಆ್ಯಂಕರ್ ವಾಮ್ಸ್ ಏನಕ್ಕೆ ಬಂದರೆ ನೀರು ಕೋಲ್ಡ್ ಆಗಿಬಿಟ್ರೆ ಆ್ಯಂಕರ್ ವಾಮ್ ಬಂದುಬಿಡುತ್ತೆ. ಒಂದು ಸಲ ಆ್ಯಂಕರ್ ವಾಮ್ ಬಂದರೆ ಹೋಗೋಕ್ಕೆ ಭಾಳಷ್ಟು ಟೈಮ್ ತೊಗೊಳುತ್ತೆ. ಅದಕ್ಕೆ ನೀವು ಪ್ರಾಪರಾಗಿ ನೋಡ್ಕೊಬೇಕಂದ್ರೆ ನೀವು ಜಾಸ್ತಿ ಕೋಲ್ಡನ್ನು ಆಗಬಾರ್ದು, ನೀರನ್ನು ಜಾಸ್ತಿ ವಾಮು ಕೂಡ ಆಗಬಾರ್ದು, ಕೋಲ್ಡು ಕೂಡ ಆಗಬಾರ್ದು. ಅದಕ್ಕೆ ಜಾಸ್ತಿ ಕೋಲ್ಡ್ ಆಗ್ತಾಯಿದ್ರೆ ನೀವು ಒಂದು ಹೀಟರ್ ಹಾಕ್ಬಿಡಿ, 24 ಟೆಂಪ್ರೇಚರ್ ಇಟ್ಬಿಟ್ಟು ಹೀಟರ್ ರನ್ ಮಾಡಿರಿ. ಇಲ್ಲಾಂದರೆ ಅದ್ರ ಮೇಲೆ ಚಿಕ್ಕ ಚಿಕ್ಕ ಕೀಟಾಣು ಬಂದುಬಿಡುತ್ತೆ. ಆಮೇಲೆ ನಿಮಗೇನೆ ಚೆನ್ನಾಗಿ ಕಾಣಲ್ಲ. ಮೀನು ಹೋಗ್ತಾ ಇರತ್ತೆ ಮೇಲ್ಗಡೆ ಎಷ್ಟೋ ಕೀಟಾಣು ಬಂದಿದೆ, ಏನೇನೋ ಅದ್ರ ಮೇಲೆ ತಿಂದಾಗ್ತಾ ಇದ್ದಾವೆ. ಅದಕ್ಕೆ ಆಮೇಲೆ ನಿಮಗೂ ಚೆನ್ನಾಗಿ ಕಾಣಲ್ಲ, ಅವ್ರಿಗೂ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಜಾಸ್ತಿ ಕೋಲ್ಡು ಹೇಳಕ್ಕೆ ಹೋಗಬೇಡಿ. ದೊಡ್ಡ ಟ್ಯಾಂಕ್ ಇದ್ದರೆ ಆವಾಗಲೇ ತೊಗೊಂಡು ಹೋಗಿ. ಚಿಕ್ಕ ಟ್ಯಾಂಕ್ ಇದ್ದರೆ ನಿಮ್ಮ ಹತ್ರ ತೊಗೊಂಡೋಗ್ಬೇಡಿ. ಯಾಕಂದರೆ ಭಾಳ ಜನ ಏನು ಮಾಡ್ತಾರೆ, ತೊಗೊಂಬಂದು ಚಿಕ್ಕ ಇರುವಾಗ ಖುಷಿ ತೊಗೊಂಬರ್ತಾರೆ, ಅಕ್ವೇರಿಯಮಲ್ಲಿ ಆಗಿಬಿಡ್ತಾರೆ. ದೊಡ್ಡಾದ್ಮೇಲೆ ಅಕ್ವೇರಿಯಂ ಶಾಪ್ಗೆ ಫ್ರೀ ಕೊಡ್ಬಿಡ್ತಾರೆ, ಇಲ್ಲಾಂದರೆ ಯಾರಿಗೂ ಫ್ರೀ ಕೊಡ್ಬಿಡ್ತಾರೆ, ಇಲ್ಲಾಂದರೆ ಹೋಗಿ ಎಲ್ಲಾದರೂ ಲೇಕಲ್ಲಿ ಡ್ಯಾಮಲ್ಲಿ ಬೀಳ್ಬಿಡ್ತಾರೆ. ಆ ಡ್ಯಾಮಲ್ಲಿರೋ ಎಲ್ಲ ಚಿಕ್ಕ ಚಿಕ್ಕ ಮೀನನ್ನು ತಿಂದಾಗ್ಬಿಡುತ್ತೆ. ಇದು ಈ ಥರ ಭಾಳ ಜನ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಅದು ಎಕೋಸಿಸ್ಟಮ್ನ ಅದು ಡೆಸ್ಟ್ರಾಯ್ ಮಾಡುತ್ತೆ. ಅಲ್ಲಿ ಹೋಗಿ ಚಿಕ್ಕ ಚಿಕ್ಕ ಮೀನನ್ನು ತಿಂದಾಗ್ಬಿಡುತ್ತೆ, ಇದು ದೊಡ್ಡದಾಗ್ತಾ ಇರುತ್ತೆ. ಆಮೇಲೆ ಇದನ್ನು ಯಾರು ತಿನ್ನಲ್ಲ. ಹಂಗಾಗಿ ಭಾಳಷ್ಟು ಪ್ರಾಬ್ಲಮ್ ನಮ್ಮ ಸಿಸ್ಟಮ್ಗೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಿಮ್ಮ ಹತ್ರ ದೊಡ್ಡ ಟ್ಯಾಂಕ್ ಇದ್ದರೆ ಆವಾಗಲೇ ಇದು ಖರೀದಿಸಿ, ಇಲ್ಲ ತೊಗೊಳಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿನ ತನಕ ನಮಸ್ತೆ, ಗುಡ್ ಬೈ.